ನಿಮ್ಗೆ ಇದು ನೋಡೋದಿಕ್ಕೆ ನಾರ್ಮಲ್ ವಾಟರ್ ತರ ಕಾಣಿಸ್ಬೋದು. ಬಟ್ ಇದಕ್ಕೇನಾದ್ರೂ ನೀವು ಧನಿಯಾ ಬೀಜಗಳನ್ನ ಮಿಕ್ಸ್ ಮಾಡಿದ್ರೆ, ಧನಿಯಾ ಸೀಡ್ಸ್ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಇದು ಅಮೃತದ ತರ ವರ್ಕ್ ಆಗುತ್ತೆ. ಬನ್ನಿ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಧನಿಯಾ ಸೀಡ್ಸ್ ವಾಟರ್ ಕುಡಿಯೋದ್ರಿಂದ ಏನೇನೆಲ್ಲ ಉಪಯೋಗಗಳಾಗ್ತವೆ, ಪ್ರಯೋಜನಗಳಾಗ್ತವೆ, ಎಸ್ಪೆಷಲಿ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಡೈಜೆಸ್ಟಿವ್ ಇಶ್ಯೂ ಆಗಿರ್ಬೋದು, ಅಥವಾ ನಿಮ್ಮ ಇಮ್ಯುನಿಟಿ ಪವರ್ ಆಗಿರ್ಬೋದು, ಇನ್ನೂ ಸುಮಾರು ಹೆಲ್ತ್ ಬೆನಿಫಿಟ್ಸು ಇದರಲ್ಲಿ ಇದೆ. ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಇದನ್ನ ಯಾವಾಗ ಕುಡಿಯೋದು, ಮತ್ತೆ ಇದನ್ನ ಯಾರ್ಯಾರು ಕುಡಿಬೇಕು, ಯಾರ್ಯಾರು ಕುಡಿಬಾರ್ದು, ಮತ್ತೆ ಇದರಲ್ಲಿ ಸಿಗುವಂತ ಬೆನಿಫಿಟ್ಸ್ಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಜೊತೆ ಕೊನೆವರೆಗೂ ಇತ್ತು ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ಯಾರ್ಯಾರು ಇದನ್ನು ಕುಡಿಬೇಕು ಕುಡಿಬಾರ್ದು ಅನ್ನೋದನ್ನ ನಿಮ್ ಕೊನೆಯಲ್ಲಿ ಗೊತ್ತಾಗುತ್ತದು. ಬನ್ನಿ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ಈ ಧನಿಯಾ ಸೀಡ್ಸ್ ವಾಟರ್ನ ಹೇಗೆ ಪ್ರಿಪೇರ್ ಮಾಡೋದು, ಮತ್ತೆ ಇದ್ರದ್ದು ಬೆನಿಫಿಟ್ಸ್ ಏನು ಅನ್ನೋದನ್ನ ನಿಮಗೆ ಹೋಗ್ತಾ ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ವಾಟರ್ ರಾತ್ರಿ ಹೊತ್ತು ಒಂದು ಗ್ಲಾಸ್ ಅಲ್ಲಿ ನೀರು ತಗೊಂಡು 150 ml ಅಥವಾ 250 ml ಅಷ್ಟು ನೀರು ತಗೊಂಡು ಅದಕ್ಕೆ ನೀವು 1 ಚಮಚದಷ್ಟು ಧನಿಯಾ ಬೀಜಗಳು ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನಿಮಗೆ ಆರಾಮಾಗಿ ಎಲ್ಲಾ ಕಡೆನೂ ಸಿಗ್ತವೆ. ಮನೆಯಲ್ಲೂ ಆಲ್ಮೋಸ್ಟ್ 90% ಮನೇಲಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಸ್ಟೋರ್ಗಳಲ್ಲಿ ತಗೊಳ್ಳಿ. ಇದನ್ನ ತಗೊಂಡು ನೀವು ರಾತ್ರಿ ಹೊತ್ತು ನೆನೆಸಿಡಬೇಕು. ಆಯ್ತಾ, ಇದನ್ನ ನೆನೆಸಿಟ್ಟು ನೀವು ಬೆಳಗಿನ ಜಾವ ಎದ್ದು ನೀವು ಇದನ್ನ ಚೆನ್ನಾಗಿ ಒಂದು ಅಟ್ಲೀಸ್ಟ್ ಸ್ವಲ್ಪ ಹೀಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಬೇಕು, ಧನಿಯಾ ಸೀಡ್ಸ್ ನ ಈ ನೀರೊಳಗಡೆ. ಬಟ್ ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು. ನೀವು ಏನಾದ್ರೂ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದ್ರೆ ನೀವು ಬೆನಿಫಿಟ್ಸ್ ಮಿಸ್ ಮಾಡ್ಕೊಬಿಡ್ತೀರಾ. ನಾನು ಫಸ್ಟೇ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಈ ಆತ್ರಿಗೆ ಟಾಂಜನೇಯಗಳು ಸುಮಾರು ಜನ ಇರ್ತೀರಾ, ಸರ್ ಬೇಗ ಹೇಳ್ಬಿಡಿ ಸರ್ ಅಂತ. ಆಯ್ತಾ, ಅಂಥವ್ರಿಗೋಸ್ಕರ ನಾನು ಮೊದಲೇ ನಿಮಗೆ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ರಾತ್ರಿ ಇದನ್ನ ನೆನ್ಸಿಟ್ರಿ, ಬೆಳಗ್ಗೆ ಇದನ್ನ ಬಾಯಿಲ್ ಮಾಡ್ಬಿಟ್ಟು ಇದಕ್ಕೆ ನೀವು ಸ್ವಲ್ಪ ನಿಂಬೆ ಹಣ್ಣು, ಆಯ್ತಾ, ಒಂದು ಅರ್ಧ ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಬರುತ್ತಲ್ಲ, ಈ ಪಿಂಕ್ ಸಾಲ್ಟ್ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ನೀವು ಮಿಕ್ಸ್ ಮಾಡ್ಕೋಬೇಕು ವಾಟರ್ಗೆ. ನಿಂಬೆಹಣ್ಣು, ಧನಿಯಾ ಸೀಡ್ಸು ಮತ್ತೆ ಸಾಲ್ಟ್, ಆಯ್ತಾ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೆಳಿಗ್ಗೆ ಎದ್ದು ಇದನ್ನ ಕುಡಿಬೇಕು. ಆಯ್ತಾ, ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಇದನ್ನ ಹೇಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು, ಇದನ್ನ ಹೇಗೆ ನೀವು ಕುಡಿಬೇಕು ಅನ್ನೋದು ಗೊತ್ತಾಯ್ತು. ಸೊ ಇವಾಗ ಇಷ್ಟೆಲ್ಲ ಗೊತ್ತಾದ್ಮೇಲೆ ಇದರಿಂದ ಬೆನಿಫಿಟ್ಸ್ಗಳು ಏನು, ಈ ಧನಿಯಾ ಸೀಡ್ಸ್ ಇಂದ ಬೆನಿಫಿಟ್ಸ್ಗಳು ಏನು, ಧನಿಯಾ ಸೀಡ್ಸ್ ವಾಟರ್ ಇಂದ ಅಂತ ಹೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ಆಯ್ತಾ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಆಯ್ತಾ, ಇದು ಎಸ್ಪೆಷಲಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಬಟ್ ಇದನ್ನ ನಿಮಗೆ ಬೆನಿಫಿಟ್ಸ್ ನಾನು ಇನ್ನು ಮುಂದೆ ಹೇಳೋದಕ್ಕಿಂತ ಇದನ್ನ ನೀವು ಹೇಗೆ ಕುಡಿಬೇಕು ಅಂತಾನು ನಾನು ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನ ಹೇಗೆ ಕುಡಿಬೇಕು ಅಂತ ಹೇಳಿದ್ರೆ, ನೀವು ಬೆಳಗಿನ ಜಾವ ಎಂಟಿ ಸ್ಟಮಕ್ ಅಲ್ಲಿ ಕುಡಿಬೇಕು. ನಿಮಗೆ ತೀರಾ ಬೆನಿಫಿಷಿಯಲ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಬೆಳಿಗ್ಗೆ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಅದ್ರ ಜೊತೆಗೆ ಇದು ಮಿನಿಮಮ್ ಅಂದ್ರೂ 7 days ವರೆಗಾದ್ರೂ ನೀವು ಟ್ರೈ ಮಾಡಬೇಕು. ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆಯ್ತಾ, ಇದು 7 days ವರೆಗೂ ಕುಡಿಬೇಕು. ಅಟ್ಲೀಸ್ಟ್ ನೀವು ಒಂದು 21 days ವರೆಗೂ ಕುಡಿದ್ರೆ ನಿಮ್ಗೆ ನೀಟಾಗಿ ಬೆನಿಫಿಟ್ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿರೋ ಅಂತ ನಿಮ್ಗೆ ಶಕ್ತಿ ಅಂಶಗಳೆಲ್ಲ ನಿಮ್ಗೆ ತಿಳಿಯೋದಕ್ಕೆ ಶುರು ಆಗ್ತವೆ. ಸೊ ಇವಾಗ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಬೆನಿಫಿಟ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಸಿಕ್ಕಾಪಟ್ಟೆ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ಸ್ ಗಳಿರ್ತವೆ, ಇದು ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ನಿಮ್ಮ ಸ್ಕಿನ್ ಕ್ಲೀನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಧನಿಯಾ ಸೀಡ್ಸ್ ವಾಟರ್. ಅದ್ರ ಜೊತೆಗೆ ನಿಮ್ಮ ಬ್ಲೋಟಿಂಗ್, ಎಸ್ಪೆಷಲಿ ಸುಮಾರು ಜನಕ್ಕೆ ಗ್ಯಾಸ್ ಆಗಿರ್ಬೋದು ಅಥವಾ ಬೇರೆ ರೀತಿ ಎಲ್ಲ ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದು ಕಡಿಮೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಧನಿಯಾ ಸೀಡ್ಸ್ ಜೊತೆಗೆ ಲೆಮನ್ ಹಾಕಿರ್ತೀವಿ, ಪಿಂಕ್ ಸಾಲ್ಟ್ ಹಾಕಿರ್ತೀವಿ. ಇದೆಲ್ಲ ನಿಮ್ಮ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಅಥವಾ ಬ್ಲೋಟಿಂಗ್ ನ ರಿಡ್ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಇದು ಒಂಥರ ಅಮೃತದ ತರ ಏನಂತಾರೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ. ಅದ್ರ ಜೊತೆಗೆ ನಿಮ್ಗೆ ಮಾರ್ನಿಂಗು ಏನಂತಾರೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಿಮ್ಗೆ. ಎಸ್ಪೆಷಲಿ ಇದು ಕುಡಿಯೋದ್ರಿಂದ ಮಾರ್ನಿಂಗ್ ಒಂಥರ ಸ್ಟ್ರೆಸ್ ಇರೋರು, ಏನೋ ಒಂಥರ ಕಳ್ಕೊಂಡಿದ್ದೀನಪ್ಪ ಅನ್ನೋ ರೀತಿ ಕೂತಿರ್ತಿರಲ್ಲ, ಅಂಥವ್ರಿಗೆಲ್ಲ ಇದು ಒಂಥರ ಮಾರ್ನಿಂಗು ಫ್ರೆಶ್ನೆಸ್ ನ ಫೀಲ್ ಕೊಡುತ್ತೆ. ಅದ್ರ ಜೊತೆಗೆ
ನಿಮ್ಮ ಬಾಡಿ ಲೈಟ್ ಫೀಲ್ ಆಗುತ್ತೆ ಆಯ್ತಾ. ಲೈಟ್ ಫೀಲ್ ಆಗುತ್ತೆ, ಒಂಥರ ಏನದು ಬಾಡಿ ಹೆವಿನೆಸ್ ಎಲ್ಲ ಒಂಥರ ಇರುತ್ತಲ್ಲ, ಅದು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಬಾಡಿ ಒಂಥರ ಲೈಟ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಇಮ್ಯುನಿಟಿ ಆಯ್ತಾ. ಎಸ್ಪೆಷಲಿ ಈ ಧನಿಯಾ ಸೀಡ್ಸ್ ಅಲ್ಲಿ ನಿಮ್ಗೆ ಯಾರ್ಯಾರಿಗೆ ಎನರ್ಜಿ ತುಂಬಾ ಲೋ ಇರುತ್ತೆ, ಇಮ್ಯುನಿಟಿ ಕಡಿಮೆ ಇರುತ್ತಲ್ಲ, ಅದು ಇಂಪ್ರೂವ್ ಮಾಡೋದಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಧನಿಯಾ ಸೀಡ್ಸ್ ವಾಟರು. ಇಷ್ಟೆಲ್ಲ ಬೆನಿಫಿಟ್ಸ್ ತಿಳ್ಕೊಂಡ್ರಿ ಆಯ್ತಾ. ಇದನ್ನ ಆಲ್ಮೋಸ್ಟ್ 70-80% ಜನ ಕುಡಿಬಹುದು. ಬಟ್ ಇದು ಯಾರು ಕುಡಿಬಾರ್ದು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ವಿಡಿಯೋ ಇಲ್ಲಿವರೆಗೂ ಯಾರು ನೋಡ್ಕೊಂಡು ಬಂದಿದ್ದೀರೋ ಆಯ್ತಾ, ಅವರೆಲ್ಲ ಇದು ಕುಡಿಯೋದ್ರಿಂದ ಬೆನಿಫಿಟ್ಸ್ ತಿಳ್ಕೊಂಡ್ರೆ. ಬಟ್ ಯಾರು ಕುಡಿಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಯಾರ್ಯಾರು ಕುಡಿಬಾರ್ದು ಅಂತ ಹೇಳಿದ್ರೆ, ಈ ಧನಿಯಾ ಅಲರ್ಜಿ ಅಂತ ಇರುತ್ತೆ. ನಂತರ ಧನಿಯಾ ಸೀಡ್ಸ್ ಇಂದ ಸ್ವಲ್ಪ ಅಲರ್ಜಿಟಿಕ್ ಆಗಿರ್ತಾರೆ, ಆ ಸ್ಮೆಲ್ ಅಂದ್ರೆ ಆಗಲ್ಲ, ಕೆಲವ್ರಿಗೆ ಒಂಥರ ತಗೊಂಡ್ರೆ ಒಂಥರ ಅಲರ್ಜಿ ತರ ಎಲ್ಲ ಫೀಲ್ ಆಗುತ್ತೆ. ಅಂಥವ್ರು ಇದನ್ನ ಅವಾಯ್ಡ್ ಮಾಡಬೇಕು ಆಯ್ತಾ, ಎಸ್ಪೆಷಲಿ ಧನಿಯಾನ. ಇನ್ನು ಬಂದ್ಬಿಟ್ಟು ಕೆಲವ್ರು ಬಂದ್ಬಿಟ್ಟು ಡಯಾಬಿಟಿಕ್ ಮೆಡಿಸಿನ್ಸ್ ತಗೊಂತಿರ್ತಾರೆ ಆಯ್ತಾ. ಎಸ್ಪೆಷಲಿ ಇದು ಶುಗರ್ ಕಂಟ್ರೋಲ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಈ ಧನಿಯಾ ಸೀಡ್ಸ್ ಆಯ್ತಾ. ಈ ಧನಿಯಾ ಸೀಡ್ಸ್ ವಾಟರ್ ತಗೊಳ್ಳೋದ್ರಿಂದ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಮೆಡಿಸಿನ್ಸ್ ತಗೊಂತಿರೋರು, ಶುಗರ್ ಮೆಡಿಸಿನ್ಸ್ ತಗೊಂತಿರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ವಾಟರ್ನ ತಗೋಬೇಕಾಗುತ್ತೆ ಆಯ್ತಾ. ಇಂಥವ್ರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನ್ನು ಬಂದ್ಬಿಟ್ಟು ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಇರ್ತಾರಲ್ಲ, ಪ್ರೆಗ್ನೆಂಟ್ ಆಗಿರ್ತಾರಲ್ಲ ವಿಮೆನ್, ಅವರು ಇದನ್ನ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಬೇಕು ಆಯ್ತಾ. ಇದನ್ನೆಲ್ಲ ನಿಮ್ಗೆ ಇವೆಲ್ಲ ಏನು ಇಲ್ಲ, ನಾನು ಹೆಲ್ದಿ ಆಗಿದ್ದೀನಿ ಆಯ್ತಾ, ನನ್ನ ಹೆಲ್ತ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರು ಈ ವಾಟರ್ನ ಆರಾಮಾಗಿ ಕುಡಿಬೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕಿಡ್ನಿ ಪ್ರಾಬ್ಲಮ್ಸ್ ಆಯ್ತಾ, ಈ ಕಿಡ್ನಿಯಲ್ಲಿ ಸ್ಟೋನ್ ಇರೋರು ಅಂಥವ್ರು ಆಯ್ತಾ, ಅಂಥವ್ರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಯಾವುದು ನನಗಿಲ್ಲ, ನಾನು ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ನನ್ನ ಹೆಲ್ತ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಆಯ್ತಾ, ಡೈಜೆಸ್ಟಿವ್ ಸಿಸ್ಟಮ್ನು ಇನ್ನೂ ಡೆವಲಪ್ ಮಾಡ್ಕೋಬೇಕು, ನನ್ನ ಸ್ಕಿನ್ ಹೆಲ್ತ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋರು ಇತ್ತು ಅಂತ ಹೇಳಿದ್ರೆ, ಅವರು ಇದನ್ನ ಬೆಳಗಿನ ಜಾವ ಆಯ್ತಾ, ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ ರಾತ್ರಿ ಹೊತ್ತು ಇದನ್ನ ನೆನೆಸಿಟ್ಬಿಟ್ಟು ಬೆಳಗಿನ ಜಾವ ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಆಯ್ತಾ, ಖಾಲಿ ಹೊಟ್ಟೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸಾಲ್ಟ್ ಹಾಕೊಂಡು ಕುಡಿದಾಗ, ಅದು ಪಿಂಕ್ ಸಾಲ್ಟ್ ಹೇಳ್ತಾ ಇದ್ದೀನಿ ಮೊದಲೇ, ಹಾಕೊಂಡು ಕುಡಿದಾಗ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳು ಈ ಕೋರಿಯಂಡರ್ ವಾಟರ್ ಅಲ್ಲಿ ಸಿಗುತ್ತೆ ಆಯ್ತಾ. ನಿಮಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಆಯ್ತಾ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಹಿಂದಿನ ವಿಡಿಯೋಸ್ಗಳ್ನು ನಿಮ್ಗೆ ಯೂಸ್ಫುಲ್ ಆಗ್ತಾ ಇದೆ, ಅದು ಅದ್ರ ಜೊತೆಗೆ ಕಮೆಂಟ್ಸು ಅಷ್ಟೇ ಚೆನ್ನಾಗಿ ಕೊಡ್ತೀರಾ ಆಯ್ತಾ. ಇದನ್ನ ಯಾರು ಯೂಸ್ ಮಾಡಬೇಕು ಅನ್ಕೊಂಡಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಆಯ್ತಾ, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ, ಇವತ್ತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಡೇಟ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಅದ್ರ ಜೊತೆಗೆ ಆಯ್ತಾ, ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಕ್ತು. ನಿಮ್ಮ ಲೈಫಲ್ಲಿ ಏನಾದರೂ ನೀವೇನೋ ಸ್ವಲ್ಪ ದಪ್ಪ ಇದ್ದೀರಾ, ನನ್ನ ಬಾಡಿನ ಚೇಂಜ್ ಮಾಡ್ಕೋಬೇಕು, ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಥರ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಆಯ್ತಾ, ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ನಾನು ಸಿಗಲ್ಲ ನಿಮಗೆ ಆಯ್ತಾ. ನೀವು ಫಸ್ಟ್ ನಿಮ್ಮ ತೂಕನ ಕರಗಿಸ್ಕೊಳ್ಳೋ ಬಗ್ಗೆ ನೀವು ಯೋಚನೆ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಕಾಯಿಲೆಗಳು ನಮ್ಮ ಈ ಓವರ್ ವೆಯ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈ ತೂಕ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಕಾಯಿಲೆಗಳು ಹೆಚ್ಚೆಚ್ಚಿಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನೀವು ಇದನ್ನ ವೆಯ್ಟ್ ಲಾಸ್ ಮಾಡ್ಕೋಬೇಕು. ನಾನು ಒಂದು ಏನಂತಾರೆ, ಈ ದಪ್ಪ ದೇಹದಿಂದ ಈ ಸಣ್ಣ ದೇಹಕ್ಕೆ ಬರಬೇಕು, ಹೆಲ್ದಿ ದೇಹಕ್ಕೆ ಬರಬೇಕು, ಫಿಟ್ ಆಗಿರ್ಬೇಕು ಅನ್ಕೊಂಡಿದ್ರೆ ಆಯ್ತಾ, ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು ಆಯ್ತಾ. ನಿಮಗೆ ನಾನು ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತೀನಿ. ನಿಮ್ಮ ವೆಯ್ಟು ಹೆಲ್ದಿಯಾಗಿ ಕಂಪ್ಲೀಟ್ ಮನೆ ಫುಡ್ ಅಲ್ಲೇ ವೆಯ್ಟ್ ಲಾಸ್ ಆಗೋ ರೀತಿ ನಾನು ನಿಮಗೆ ಕೋಚ್ ಮಾಡಿ, ನೀವು ಲೈಫ್ ಟೈಮ್ ಅದನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು, ವೆಯ್ಟ್ ಲಾಸ್ ಮಾಡಿರೋದು ಅನ್ನೋದನ್ನ ಅದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವೇನಾದ್ರು ಇಂಟ್ರೆಸ್ಟೆಡ್ ಆಗಿತ್ತು ಅಂತ ಹೇಳಿದ್ರೆ ಆಯ್ತಾ, ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಅಂತ ಹೇಳಿದ್ರೆ ಇದು ಫ್ರೀ ಇರಲ್ಲ, ಇದು ಕೋಚಿಂಗು ಆಯ್ತಾ. ಕೋಚಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಾಪರ್ ಫೀಸ್ ಇರುತ್ತೆ. ಅದರ ತಕ್ಕನಾಗೆ ನಾನು ನಿಮಗೆ ಕೋಚ್ ಮಾಡ್ತೀನಿ. 2 ತಿಂಗಳಲ್ಲಿ ನೀವು 8ರಿಂದ 12 kg ವರೆಗೂ ವೆಯ್ಟ್ ಲಾಸ್ ಆಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದೇ ರೀತಿ ನಿಮಗೆ ಏನಂತಾರೆ ಹೆಲ್ದಿ ವಿಡಿಯೋಸ್ಗಳು, ಈ ತರ ಏನಂತಾರೆ ಡಿಸಿಪ್ಲೈನ್ ರಿಲೇಟೆಡ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.